ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನಾಯ್ತು? ಸತ್ಯ ತಿಳಿತು. ನೀವು ತ್ರಿಶೂಲ್ ಅನ್ನೋ ಸತ್ಯ ತಿಳಿತು. ಏನ್ ಹೇಳ್ತಿದ್ಯಾ? ಸತ್ಯ. ಇದು ಸತ್ಯ ಅಲ್ಲ ಅಂತ ನೀವು ಶಿವಾನಿ ಮೇಲೆ ಆಣೆ ಮಾಡಿ ಹೇಳಿ ನೋಡೋಣ. ದಿಗ್ವಿಜಯ್ ಅವ್ರ ಜೊತೆಗೆ ಇನ್ನೂ ಇಬ್ರು ಶತ್ರುಗಳಿದ್ದಾರೆ ಶಿವಾನಿ. ಇಲ್ವಲ್ಲ, ನನ್ಗೆಲ್ರೂ ಆಗ್ಲೇ ಸಾಗಿದೆ. ಇಲ್ಲ, ಇನ್ನೂ ಇಬ್ರು ಇದ್ದಾರೆ. ನನ್ನ ಕಣ್ಣಿಗೆ ಇಬ್ರು ಸ್ವಾಮಿಗಳು, 3 ಮನುಷ್ಯರು, ಮತ್ತೆ ಇಬ್ರು ಬೇರೆ ಲೋಕದವರು ಕಾಣಿಸ್ತಾ ಇದ್ದಾರೆ. ಅಸುರ ಸಂಹಾರ ಆಗ್ಲೇಬೇಕು ನಯನಿ. ಅದಕ್ಕೆ ನನಗೆ ನಿನ್ನ ಸಹಾಯ ಬೇಕು. ತಾಯಿ ವಿಶಾಲಾಕ್ಷಮ್ಮ ನಿನ್ ಸ್ನೇಹನ ಬೆಳೆಸಿದಾಳಂದ್ರೆ ಅದಕ್ಕೆ ಏನೋ ಒಂದು ಕಾರಣ ಇರುತ್ತೆ ಶಿವಾನಿ. ಆ ಕಾರಣ ಇದೇ ಇರಬಹುದು. ಒಳ್ಳೆಯವ್ರ ಜಗತ್ತಲ್ಲಿ ಕೆಟ್ಟವ್ರಿಗೆ ಜಾಗ ಇರಬಾರ್ದು. ನಾನು ಏನು ಮಾಡಬೇಕು ಹೇಳು ಶಿವಾನಿ. ಬಾ ನನ್ನ ಜೊತೆ. ಅಲ್ಲ ಯಜಮಾನ್ರ, ಅವ್ರಿಗೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಎಚ್ಚರ ಆಗುತ್ತೆ. ಅಷ್ಟರಲ್ಲಿ ನಾವು ಬಂದ್ಬಿಡೋಣ. ಬಾ. ನಯನಿ, ಇದೇ ನಾಗಮಣಿ ಇದ್ದಿದ್ದ ಜಾಗ. ಆದ್ರೆ ಈಗ ನಾಗಮಣಿನ ಯಾವುದೋ ಪ್ರೇತಾತ್ಮ ವಶಪಡಿಸ್ಕೊಂಡು ಹೋಗಿದೆ. ಈಗ ನಾಗಮಣಿ ಎಲ್ಲಿದೆ ಅಂತ ನಿನಗೆ ಗೊತ್ತಾಗುತ್ತೆ ಅಲ್ವಾ? ದಯವಿಟ್ಟು ಹೇಳ್ತೀಯಾ? ನಾಗಮಣಿ ಒಬ್ಳು ಬಳಿ ಇದೆ. ಅವಳ ಸಹಾಯಕ್ಕೆ ಇನ್ನೊಬ್ಳಿದ್ದಾಳೆ. ಇಬ್ರು ಭೂಲೋಕದವ್ರು ಅಲ್ವೇ ಅಲ್ಲ. ಆ ಇಬ್ರು ಬೇರೆ ಲೋಕದವರು. ಮೋಹಿನಿ ಅವಳು ಪ್ರೇತ ಲೋಕದವಳು. ಇನ್ನೊಬ್ಳು ನೋಡಕ್ ಹೇಗಿದ್ದಾಳೆ? ಅವಳು ಬಟ್ಲ ಕಣ್ಣೋಳು. ಅದೇ ನಿಮ್ಮನೇಲಿ ಓಡಾಡ್ತಿದ್ಲಲ್ಲ, ಮಾಯಾಂಗನೇನಾ? ಹಾ, ಇಲ್ಲ ಕಾಣಿಸ್ತಾ ಇದೆ. ಆದ್ರೆ ಅವಳ ಅಸಲಿ ರೂಪ ಗೊತ್ತಾಗ್ತಾ ಇಲ್ಲ. ಮತ್ತೆ ಮತ್ತೆ ಅವಳ ರೂಪ ಬದಲಾಗ್ತಾ ಇದೆ. ನಯನಿ, ಹೇಳ್ ಶಿವಾನಿ. ಶತ್ರು ಸಂಹಾರದ ಸಮಯ ಬಂತು. ನಿನ್ನ ಸಹಾಯ ಬೇಕು. ನನ್ನ ಸಹಾಯ ನಿನಗೆ ಯಾವಾಗಲೂ ಇದ್ದೇ ಇರುತ್ತೆ ಶಿವಾನಿ. ನಾಗಮಣಿಯನ್ನ ನಿನ್ನ ಪಾದ ಕಮಲಗಳಲ್ಲಿ ಅರ್ಪಿಸಬೇಕೆಂದು ನಾನು ಮಾಡಿದ ಪ್ರಯತ್ನಗಳು ಒಂದು ಗೆಲ್ಲಲಿಲ್ಲ. ನಡೆಯಬೇಕೆಂಬ ಉತ್ಸಾಹ ಇದೆ, ನಡೆಯಲು ದಾರಿ ಕಾಣುತ್ತಿಲ್ಲ. ದಾರಿ ತೋರಿಸುತ್ತಾಯೇ, ಈ ನಿನ್ನ ದಾಸನಿಗೆ ದಾರಿ ತೋರಿಸುತ್ತಾಯೇ. ನಾಗಲೋಕದವರು ಯಾಕೆ ಬಂದೆ ಇಲ್ಲಿ? ಪ್ರೇತ ಲೋಕದ ಮೋಹಿನಿ, ಅಸ್ತಿತ್ವವೇ ಇಲ್ಲದವಳು.
ನಾಗಲೋಕದವಳು ಪ್ರೇತ ಲೋಕದವಳೊಂದಿಗೆ ಇಲ್ಲಿಗೆ ಬಂದದ್ಯಾಕೆ? ನನ್ನ ಗುರಿಗೆ ಅಡ್ಡಿಪಡಿಸಲು ಬಂದಿರುವಿರ? ನಿಮ್ಮನ್ನು ಉಳಿಸುವುದಿಲ್ಲ, ನಿಮ್ಮನ್ನು ಶಾಶ್ವತವಾಗಿ ದಿಗ್ಬಂಧ ನಿಲ್ಲಿಸುತ್ತೇನೆ. ಸ್ವಾಮಿಗಳೇ, ನಮಗೆ ಶಾಶ್ವತವಾಗಿ ದಿಗ್ಬಂಧನವನ್ನು ಹಾಕಿದರೆ ನಿಮ್ಮ ಗುರಿ ನೀವು ಮುಟ್ಟುವುದಿಲ್ಲ. ನಾವು ಆ ನಾಗಿಣಿ ಶಿವಾನಿಯ ಶತ್ರುಗಳು. ನಿಮ್ಮ ಸ್ನೇಹ ಬಯಸಿ ಬಂದಿದ್ದೇವೆ. ನನಗೆ ಮಾಯಾ ಶಕ್ತಿ ಇದೆ, ಮಂತ್ರ ಸಿದ್ಧಿ ಇದೆ, ಮತ್ತು ಇವಳ ಬಳಿ ಎಲ್ಲರೂ ಹುಡುಕುತ್ತಿರುವ ನಾಗಮಣಿಯೂ ಇದೆ. ನಿಜ ಹೇಳ್ತಿದ್ಯಾ? ನಾಗಮಣಿ ನಿನ್ನ ಹತ್ರ ಇದೆಯಾ? ಹೌದು, ನಾಗಮಣಿ ಇವಳ ಬಳಿ ಇರುವುದು. ಆದರೆ ನಾಗಮಣಿಯ ಶಕ್ತಿ ಪೂರ್ಣಗೊಳಿಸಬೇಕೆಂದರೆ ಇದರಲ್ಲಿ ಆದಿಶೇಷನ ಶಕ್ತಿಯ ನೆರಳು ಹಾಯಬೇಕು. ಅದಾಗಬೇಕೆಂದರೆ ಆದಿಶೇಷನ ಮಾನವ ರೂಪಿಯ ತ್ರಿಶೂಲನ ದೇಹ ಬೇಕು. ಅದು ಎಲ್ಲಿದೆ ಎಂದು ತಿಳಿದಿರುವುದು ಮಾಯಾಂಗನಿಗೆ ಮಾತ್ರ. ನೈನಿ ನೈನಿ ವಾಪಸ್ ಇಲ್ಲಿ ಹೊರಟೋಗೋಣ. ಈ ಊರಿಗೆ ಬಂದಾಗಿಂದ ಮಿಸ್ಟಿ ನಡೀತಾ ಇದೆ. ಹಾವು ಕಚ್ಚಿ ಸಾವು ಎದುರಾಗೋದ್ರ ಅರ್ಥ ಏನು? ಶಿವಾನಿ ಹಾವಿನ ರೂಪ ತಾಳಿದ್ದು, ಆಮೇಲೆ ಅದು ಅವಳಲ್ಲ ಅಂತ ಹೇಳ್ತಿದ್ದಾಳೆ. ಇಲ್ಲಿ ಏನು ನಡೀತಿದೆ ನಂಗೆ ಒಂದು ಅರ್ಥ ಆಗ್ತಿಲ್ಲ. ನನ್ನ ಮಾತು ಕೇಳು, ಇಲ್ಲಿ ಒಂದು ಕ್ಷಣ ಇರೋದು ಬೇಡ. ಪೂಜೆ ಆಯ್ತಲ್ಲ, ಹೊರಡೋಣ ಬಾ. ದೇವಸ್ಥಾನದ ಪೂಜೆ ಮುಗ್ದಿದೆ ಯಜಮಾನ್ರೆ, ಆದ್ರೆ ಸಂಹಾರದ ಪೂಜೆ ಇನ್ನೂ ಬಾಕಿ ಇದೆ. ಏನು ಸಂಹಾರದ ಪೂಜೆನ? ಅದೇನು ಬಲಿ ಪೂಜೆ ಅಂತ ಕೇಳಿಲ್ವಾ ಯಜಮಾನ್ರೆ? ಪೂಜೆ ಅಂತಿಮ ಹಂತ ಅದು. ಹೆಚ್ಚು ಕಡಿಮೆ ಇವತ್ತು ನಾಳೆನೋ ಆ ಸಂಹಾರದ ಪೂಜೆ ಮುಗಿದು ಹೋಗ್ಬಿಡುತ್ತೆ. ನನಗೆ ಹೇಗೆ ಹೇಳಿ, ನನಗೇನು ಅರ್ಥ ಆಗ್ತಿಲ್ಲ. ಇಲ್ಲಿ ಬಂದಾಗಿಂದ ಒಂದಲ್ಲ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾನೆ ಇದೆ. ಇಲ್ಲಿಗೆ ಬರೋವರೆಗೂ ನನಗೂ ಏನೂ ಅರ್ಥ ಆಗ್ತಿರ್ಲಿಲ್ಲ ಯಜಮಾನ್ರೆ. ಅದೇ ಕನ್ಸು ಬಿದ್ದಿದ್ದು, ಆ ದೇವಸ್ಥಾನಕ್ಕೆ ನಾವು ಹೋಗಿದ್ದು, ಈ ಮನೆಗೆ ಬಂದಿದ್ದು ಎಲ್ಲ ಒಂದು ನಿಮಿತ್ತ. ಎಲ್ಲ ಲೋಕ ಕಲ್ಯಾಣಕ್ಕೆ. ಅದ್ರ ಪುಣ್ಯ ಯಾವತ್ತೂ ನಮ್ಮ ಮೇಲಿದ್ದು ನಮ್ಮನ್ನು ಕಾಪಾಡತ್ತೆ. ದಯವಿಟ್ಟು ಕೊನೆ ಪೂಜೆ ಮುಗಿಯೋವರೆಗೂ ಇಲ್ಲಿಂದ ಹೋಗೋಣ ಅಂತ ಮಾತ್ರ ಹೇಳ್ಬೇಡಿ ಯಜಮಾನ್ರೆ. ನನಗೋಸ್ಕರ ಯಜಮಾನ್ರೆ. ಆಯ್ತು, ನಿನ್ ಖುಷಿನೇ ನಾನು ಖುಷಿ. ನಾಗಮಣಿಯು ನಮ್ಮ ಬಳಿ ಇದೆ, ಅದಕ್ಕೆ ಶಕ್ತಿ ನಾವು ನಮ್ಮ ಗೆಲುವನ್ನು ನಿರ್ಧರಿಸುತ್ತೆ ಅನ್ನೋದಾದ್ರೆ ಅವಳು ಸಾಯಲೇಬೇಕು.
ಆ ನಯನಿ ಜೊತೆಗಿದ್ದಾಗ ಶಿವಾನಿಯ ಸಾವು ಸಂಭವಿಸುವುದು ಎಂತಾದಾಗ ಅವಳು ಒಂಟಿಯಾಗಿರುವ ಹಾಗೆ ಸಂದರ್ಭ ಸೃಷ್ಟಿಸಬೇಕು. ಹಾಗಾದರೆ ಇನ್ನು ಮುಂದೆ ನಾವೆಲ್ಲ ಒಂದೇ. ಶಿವಾನಿ, ನೀನ್ ಹೇಳ್ದಾಗೆ ದಿಗ್ವಿಜಯರ ಹತ್ರ ಮಾತಾಡ್ದೆ. ಏನ್ ಹೇಳ್ದ? ನನ್ ಮಾತನ್ನ ನಂಬಿದ್ರು. ಅವರಿಗೆ ಅನುಮಾನ ಬರ್ದೇ ಇರೋ ಹಾಗೆ ಮಾತಾಡಿದ್ದೀನಿ. ನೀನ್ ಹೇಳಿರೋ ಜಾಗಕ್ಕೆ ಅವ್ರು ಬರೋ ಹಾಗೆ ಒಪ್ಸಿದ್ದೀನಿ. ಅವ್ರಲ್ಲಿಗೆ ಬಂದೇ ಬರ್ತಾರೆ. ಆಮೇಲೇನು? ಅವನು ಸಂಹಾರ ಅಷ್ಟೇ. ಮುಂದೆ ನಡೆಯೋದೆಲ್ಲ ನಿನಗೆ ಗೊತ್ತಾಗುತ್ತೆ ಅನ್ನೋ ವಿಷಯ ಆ ದಿಗ್ವಿಜಯ್ಗೆ ಗೊತ್ತಾಗಿದೆ. ಅಂದಮೇಲೆ ಅವ್ನು ನೀನು ಹೇಳಿದ್ದೆಲ್ಲ ನಂಬ್ತಾನೆ. ನೀನು ಹೇಳೋ ಜಾಗಕ್ಕೆ ಬಂದೇ ಬರ್ತಾನೆ. ನಯನಿ, ಎಲ್ಲಿಗೆ ಬರೋಕ್ಕೆ ಹೇಳಿದ್ಯಾ ಹೇಳು? ಭೈರವಿ ಗುಡಿ ಹತ್ರ. ಒಳ್ಳೇದಾಯ್ತು, ನಡಿ ಹೋಗೋಣ. ಓಹೋ, ಇವರಿಬ್ರು ದಿಗ್ವಿಜಯನ ಸಾಯಿಸೋಕೆ ಹೊಂಚಾಗ್ತಾ ಇದ್ದಾರಾ? ಇವರಿಬ್ರು ಸೇರ್ಕೊಂಡ್ರೆ ನನ್ಗೆ ಅವ್ರನ್ನ ಎದುರಿಸೋದು ಕಷ್ಟ ಆಗುತ್ತೆ. ನಾನು ಈ ವಿಚಾರನ ನಿಗೂಢವಾಗಿ ಮೋಹಿನಿ ಮತ್ತೆ ತಕ್ಷಕನ ಹತ್ರ ಮಾತಾಡ್ಬೇಕು. ಭೈರವಿ ಗುಹೆ ಅಲ್ಲೇ ಇವಳ ಸಂಹಾರ ಆಗುತ್ತೆ. ಎಲ್ಲ ನನ್ನ ಲಾಭಕ್ಕೆ ಆಗೋ ಹಾಗೆ ಮಾಡ್ಕೊಬೇಕು. ಓಂ ಜ್ವಾಲಮಾಲಿನ್ಯೇ ನಮಃ, ರುಂಡಮಾಲಿನ್ಯೇ ನಮಃ, ತಾಮಸ ವಾಹನ ಶಕ್ತಿಯೇ ನಮಃ. ತಾಯಿ, ನಿನ್ನ ಪಾದಕ್ಕೆ ರಕ್ತ ತರ್ಪಣ ಮಾಡುವ ಸಮಯ ಸನ್ನಿಹಿತವಾಗಿದೆ. ರಕ್ತ ತರ್ಪಣ ಮನುಷ್ಯರದ್ದೇ ಆಗಲಿ ನಾಗದ್ದೇ ಆಗಲಿ, ಇಂದು ನಿನಗೆ ರಕ್ತ ತರ್ಪಣ ಮಾಡುವುದು ನಿಶ್ಚಿತ. ಓಂ ಜ್ವಾಲಮಾಲಿನ್ಯೇ ನಮಃ. ಸ್ವಾಮಿಗಳೇ, ಸಂಹಾರದ ಸಮಯ ಸನ್ನಿಹಿತವಾಗಿದೆ. ಏನ್ ಹೇಳ್ತೀರಿ? ದಿಗ್ವಿಜಯನನ್ನು ಸಾಯಿಸಬೇಕೆಂದು ಶಿವಾನಿ ನಿರ್ಧಾರ ಮಾಡಾಗಿದೆ ಸ್ವಾಮಿಗಳೇ. ಅವನನ್ನು ಕರೆದುಕೊಂಡು ಶಿವಾನಿ ಹೊರಗಡೆ ಹೊರಟಿದ್ದಾಳೆ. ಭೈರವಿ ಗುಹೆ ಬಳಿ ಆ ದಿಗ್ವಿಜಯನನ್ನ ಕರೆದುಕೊಂಡು ಬರ್ತಾ ಇದ್ದಾಳೆ. ಇವತ್ತು 2 ವಿಚಾರ ಮುಕ್ತಾಯವಾಗಬೇಕು ಸ್ವಾಮಿಗಳೇ. ಒಂದು, ಆ ಶಿವಾನಿಯ ಸಾವಾಗಬೇಕು. ಮತ್ತೊಂದು, ಆ ದಿಗ್ವಿಜಯನ ರೂಪದಲ್ಲಿ ಬಂದಿರುವನು ಯಾರೆಂದು ತಿಳಿಯಬೇಕು. ಅವಶ್ಯವಾಗಿ ಅವನು ಯಾರೆಂದು ತಿಳಿಯಬೇಕು ಮಾಯಾಂಗನೆ. ಅವನು ಈ ಲೋಕದ ಮಾನವನೇ, ಬೇರೆ ಲೋಕದ ಮಾಯಾವಿಯೇ ಅಥವಾ ಶುದ್ಧ ಶಕ್ತಿ ಆರಾಧಕನೇ ಎನ್ನುವುದು ತಿಳಿಯಬೇಕು. ತಿಳಿಯುವುದು ಸ್ವಾಮಿ. ಯಾರು ಯಾವ ರೂಪದಲ್ಲಿ ಬಂದರೂ ಅವರ ಸಾವಿನ ಸಮಯದಲ್ಲಿ ಅವರ ಅಸಲಿ ರೂಪ ಗೋಚರವಾಗುವುದು. ಅಂದರೆ ಅವನ ಹತ್ಯೆ ಅವಳು ಮಾಡ, ನಾವು ಅವಳನ್ನು ಸಾಯಿಸೋಣ. ನೈನಿ, ಶಿವಾನಿಯಲ್ಲಿ ದೇವಸ್ಥಾನಕ್ಕೆ ಅಂತ ಹೋಗಿದ್ದಾಳೆ. ದೇವಸ್ಥಾನಕ್ಕ? ಯಾಕೆ? ಅವಳಿಗೆ ಎಲ್ಲೂ ಹೋಗೋದ್ ಬೇಡ ಅಂತ ಹೇಳಿದ್ನಲ್ಲ, ಮನೇಲೇ ಇರುವಂತಾನೂ ಹೇಳಿದೀನಿ. ಯಾಕೆ? ನೀವ್ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಾ ಇದ್ದೀರಾ? ಅವಳಿಗೆ ಅಪಾಯ ಇದೆ ಅಂತ 1000 ಸಲ ಹೇಳಿದೀನಿ. ಆದ್ರೂ ಹೀಗೆ ಯಾಕೆ ಬಿಹೇವ್ ಮಾಡ್ತಿದ್ದಾಳೆ? ನಿಮಗೆ ಯಾರು ಹೇಳಿದ್ದು ಅವಳಿಗೆ ಅಪಾಯ ಇದೆ ಅಂತ? ಓ, ನಿಮ್ದು ಪೊಲೀಸ್ ಬುದ್ಧಿ ಅಲ್ವಾ? ಎಲ್ಲದನ್ನೂ ಅನುಮಾನ ದೃಷ್ಟಿಯಲ್ಲೇ ನೋಡ್ತೀರಾ ಅನ್ಸುತ್ತೆ. ನೈನಿ, ನಿನಗೆ ಅರ್ಥ ಆಗ್ತಿಲ್ಲ. ಶಿವಾನಿ ಹಿಂದೆ ಶತ್ರುಗಳ ಸಂತೆನೇ ಇದೆ. ಶಿ ಇಸ್ ನಾಟ್ ಅನ್ ಆರ್ಡಿನರಿ ಗರ್ಲ್. ಅವಳು ಏನೋ ಹೇಳಕ್ ಬಂದ್ರಿ? ಏನಿಲ್ಲ ಬಿಡು. ಶಿವಾನಿ ನಾಗಲೋಕದವಳು ಅಂತ ಇವ್ರಿಗೆ ಗೊತ್ತಾ? ಅದೇ ಗೊತ್ತಾಗೋಕ್ ಸಾಧ್ಯ? ಯಾರು ಇವರು? ಅಭಯಣ್ಣ ಅಂತ ಅವತ್ ಮಾತಾಡ್ಸಕ್ ಹೋದಾಗ ವಿಚಿತ್ರವಾಗಿ ಮಾತಾಡ್ತಾ ಇದ್ರು. ಶಿವಾನಿಗೆ ಅವ್ರ ಎದುರಲ್ಲಿ ಗೌರವ ಕೊಟ್ಟೆ ಮಾತಾಡಿಸ್ತಾರೆ. ಈಗ ನೋಡಿದ್ರೆ ಹೋಗು ಬಾ ಅಂತ ಮಾತಾಡ್ತಾ ಇದ್ದಾರೆ. ಇದ್ರಲ್ಲಿ ಏನೋ ಗೊಂದಲ ಇದೆಯಲ್ವಾ? ಏನಿರ್ಬೋದು? ಇವರು
ನಿಜವಾದ ಅಭಯ ಅಣ್ಣನೇನಾ? ನೈನಿ, ಏನು ಯೋಚನೆ ಮಾಡ್ತಿದ್ಯಾ? ಶಿವಾನಿ ಯಾವ ದೇವಸ್ಥಾನಕ್ಕೆ ಹೋದ್ಲು? ಗೊತ್ತಿಲ್ಲ. ಅದ್ ಬಿಡಿ, ನೀವ್ಯಾಕೆ ಅವಳ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ನಿಮಗವಳು ಏನಾಗಬೇಕು? ನನಗ್ಯಾಕೋ ನೀವೇ ಅಂತ ಅನ್ನಿಸ್ತಾ ಇಲ್ಲ. ನಿಜ ಹೇಳಿ, ಯಾರು ನೀವು? ನಮ್ಮ ಶತ್ರು ಶಿವಾನಿ ಸಾಮಾನ್ಯದವಳಲ್ಲ, ಮಹಾನ್ ಶಕ್ತಿವಂತ. ಕಾಲ ಭೈರವನ ವರಪ್ರಸಾದ. ಅವಳನ್ನು ವಾಮ ಮಾರ್ಗದಿಂದಲೇ ಸಾಯಿಸಿ. ಮೊದಲು ದಿಗ್ವಿಜಯ ಶಿವಾನಿ ಇಲ್ಲಿಗೆ ಬಂದಾಗ ಅವರ ಮಾತುಕತೆ ನನಗೆ ತಿಳಿಯಬೇಕು. ಹೌದು ಸ್ವಾಮಿಗಳೇ, ಅದಕ್ಕೆ ಅವಳು ಆ ದಿಗ್ವಿಜಯ ರೂಪದಲ್ಲಿರೋರ್ನ ಇಲ್ಲಿಗೆ ಕರೆದುಕೊಂಡು ಬರುವ ಮುಂಚೆನೆ ನಾವಿಲ್ಲಿಗೆ ಬಂದಿರೋದು. ಹಾಗಾದರೆ ನಮ್ಮ ಮುಂದಿನ ಯೋಜನೆ? ನನಗೆ ಅದೃಶ್ಯವಾಗೋ ಶಕ್ತಿ ಇದೆ. ನಾನು ಮಾಯ ಆಗಿ ಇಲ್ಲಿಯೇ ಇರುತ್ತೇನೆ. ನಾನು ನನ್ನ ರೂಪವನ್ನು ಹೇಗೆ ಬೇಕಾದರೂ ಬದಲಾಯಿಸಬಹುದು. ನಾನು ಕಲ್ಲಾಗಿ ಇಲ್ಲೇ ಇರುತ್ತೇನೆ. ನೀವು ಕಲ್ಲಿನ ಮರೆಯಲ್ಲಿ ಅಡಗಿ ಕೂತಿರಿ. ನಾನು ಈಗಲೇ ಅದೃಶ್ಯಳಾಗುತ್ತೇನೆ. ನಾನು ನಿಮಗೆ ಕಾಣಿಸದೇ ಇದ್ದರೂ ನೀವು ನನ್ನ ಕಣ್ಣಿಗೆ ಕಾಣುವಿರಿ. ಅವರು ಬಂದ ಮೇಲೆ ಮುಂದಿನ ಯೋಜನೆ ಬಗ್ಗೆ ಮಾತನಾಡೋಣ. ಹೇಳಿ, ಯಾರು ನೀವು? ಅದು ನಿಜ ಹೇಳಿ, ಯಾರು ನೀವು? ಅಲ್ಲ ನೈನಿ, ಯಾಕೆ ಹೀಗೆ ಕೇಳ್ತಿದ್ಯಾ? ಸತ್ಯ ಗೊತ್ತಾಗೋಕೆ. ನೈನಿ, ನಾನು ಅಭಯ್. ಪ್ರತಿ ರಾಖಿ ಹಬ್ಬಕ್ಕೆ ಮನೆಗೆ ಬರೋ ಅಭಯ್ ಅದು ನೀವಲ್ಲ. ನೀವ್ ನಿಜವಾಗ್ಲೂ ಅಭಯ್ ಆಗಿದ್ದಿದ್ರೆ ಅವತ್ ದೇವಸ್ಥಾನದಲ್ಲಿ ನಮ್ಮನ್ನ ನೋಡಿದಾಗ ಪರಿಚಯ ಇಲ್ದೇ ಇರೋ ತರ ಮಾತಾಡ್ಸಿರ್ಲಿಲ್ಲ. ಅಯ್ಯೋ ನೈನಿ, ಅವತ್ತು ನಾನು ತಮಾಷೆ ಮಾಡ್ತಿದ್ದು. ಸುಳ್ಳು. ನೀವು ಅಭಯ್ ಅಲ್ಲ. ಅಭಯ್ ತರ ರೂಪ ಬದಲಾಯಿಸ್ಕೊಂಡು ಬಂದಿರೋರು. ನೈನಿ, ಏನಾಯ್ತು? ಸತ್ಯ ತಿಳಿತು. ನೀವು ತ್ರಿಶೂಲ್ ಅನ್ನೋ ಸತ್ಯ ತಿಳಿತು. ಏನ್ ಹೇಳ್ತಿದ್ಯಾ? ಸತ್ಯ. ಇದು ಸತ್ಯ ಅಲ್ಲ ಅಂತ ನೀವು ಶಿವಾನಿ ಮೇಲೆ ಆಣೆ ಮಾಡಿ ಹೇಳಿ ನೋಡೋಣ. ಸರ್, ಗನ್ ತಗೊಂಡು ಎಲ್ಲೋ ಹೊರಟಿದ್ದೀರಾ? ಗನ್ ಬದುಕಿನ ಗುರಿ ಸರಿಯಾಗಿ ಮುಟ್ಟಬೇಕು ಅಂತಂದ್ರೆ ಬಂದೂಕಿನ ಗುರಿ ಸರಿಯಾಗಿಡಬೇಕು. ಅದನ್ನ ಹಿಡಿಯೋಕ್ಕೂ ಬರಬೇಕು. ಓ, ಹಾಗಾದ್ರೆ ನಿಮಗೆ ಶೂಟಿಂಗ್ ಅಭ್ಯಾಸ ಇದೆ ಅಂತ ಅರ್ಥ. ನನಗೆ ಅದೊಂದೇ ಅಭ್ಯಾಸ ಇರೋದು. ಗುರಿ ಇಟ್ಟರೆ
ಕಿರೀಟ ನಂದು. ಗುರಿ ತಪ್ಪಿದ್ದು ಹಿಸ್ಟ್ರಿಲೇ ಇಲ್ಲ. ಓ ವಾವ್, ದ್ಯಾಟ್ಸ್ ಗ್ರೇಟ್. ಸರ್, ಈ ಗನ್ನಲ್ಲಿ ಯಾರಿಗಾದ್ರೂ ಶೂಟ್ ಮಾಡಿದ್ದೀರಾ? ಅಂದರೆ ಮನುಷ್ಯರನ್ನ? ವಿಶಾಲ್, ಈ ಪ್ರಪಂಚ ತುಂಬ ನಿಗೂಢ. ಎಷ್ಟೇ ತಿಳ್ಕೊಂಡ್ರು ಏನೂ ತಿಳ್ಕೊಂಡಿಲ್ಲ ಅನ್ನೋ ಥರ. ಸಮುದ್ರದ ಹಾಗೆ ಇಲ್ಲಿ ಕೋಟಿ ಪ್ರಶ್ನೆ ಇರುತ್ತೆ, 1000 ಉತ್ತರನೇ ಇರೋದು. ಕೆಲವುದಕ್ಕೆ ಪ್ರಶ್ನೆನೇ ಇರಲ್ಲ, ಕೆಲವುದಕ್ಕೆ ಉತ್ತರನೂ ಇರಲ್ಲ. ಕೆಲವು ವಿಷಯನ ನೀನು ಕೇಳಬಾರ್ದು, ನಾನು ಹೇಳಬಾರ್ದು. ಗಾಟ್ ಇಟ್? ಅಂದರೆ ನಿಮ್ಮ ಮಾತಿನ ಅರ್ಥ ನೀವು ನಿಜವಾಗ್ಲೂ ಏನಾದರೂ ಮಾಡಿದ್ದೀರಾ ಅಂತನಾ? ಕ್ಯೂರಿಯಾಸಿಟಿ ಕೇಳಿದೆ ಅಷ್ಟೇ. ಜಾಸ್ತಿ ಕ್ಯೂರಿಯಾಸಿಟಿ ಬೆಳೆಸ್ಕೋಬೇಡಿ, ಅದೊಂಥರ ತಲೆಗೆ ಅಸಿಡಿಟಿ. ಎಲ್ಲೋ ಇರಬೇಕಾದವ್ರನ್ನ ಎಲ್ಲೋ ಕಳಿಸ್ಬಿಡುತ್ತೆ. ಸೊ ಯಾರು ಎಲ್ಲಿರಬೇಕೋ ಅಲ್ಲೇ ಇರಬೇಕು. ಗಾಟ್ ಇಟ್? ಎನಿವೇಸ್, ಫಾರ್ಗೆಟ್ ಇಟ್. ಸಮಯ ಬಂದಾಗ ನಾನು ಏನು ಹೇಳಬೇಕಾಗಿಲ್ಲ, ನಿಮಗೆ ಎಲ್ಲ ಅರ್ಥ ಆಗುತ್ತೆ. ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು. ಅದಕ್ಕೆ ಸೆಕ್ಯೂರಿಟಿಗೆ, ಪ್ರೊಟೆಕ್ಷನ್ಗೆ ಈ ಗನ್. ನಾನೇನಾದರೂ ಒರಟಾಗಿ ಮಾತಾಡಿದರೆ ಐ ಆಮ್ ಸಾರಿ. ನಿಜ ಹೇಳಬೇಕು ಅಂದರೆ ಮಾತು ಹೊರಟಾಗಿರಲಿಲ್ಲ, ಆದರೆ ತುಂಬ ಒಗಟಾಗಿತ್ತು. ಆಸ್ ಯು ಪ್ಲೀಸ್.